ಅಡೋ ಮೊದಲನೇ ಕಿತಾಬ್ ಹಚ್ಚಿರ್ದೇವನೇ ಅಪ್ಪಿ ತಪ್ಪಿ ಕೈ ಕಾಲುಗೆ ಜೀವಂತವಾಗಿ ಉಳ್ಕೆ ಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬೋಣ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಯಾವ್ದಪ್ಪ ಅಂತ ಕೇಳ್ತೀರಾ? ನಮ್ಮ ಜೋಗಿ ಪ್ರೇಮ್ ಸರ್ ಅವರ ನಿರ್ದೇಶನದ ಕೇಡಿ. ನಾನಿವತ್ತು ಟ್ರೈಲರ್ ಲಾಂಚ್ ಇವೆಂಟ್ ನೋಡ್ತಾ ಇದ್ದೆ. ಅಂತೆಂದು ಕೊನೆಗೆ ಟ್ರೈಲರ್ ಲಾಂಚ್ ಆಯ್ತು. ಈ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಕಣ್ರಿ, ಸಿನಿಮಾ ಮಾತ್ರ ಸೈಕ್ ಆಗಿದೆ. ಒಂದೊಂದು ಕ್ಯಾರೆಕ್ಟ್ರು ಒಂದೊಂದ್ ತರ ಡಿಫ್ರೆಂಟ್ ಆಗಿ ಬರ್ತಿದಾವ. ಅಂದ್ರೆ ನಿಜವಾಗ್ಲೂ ಟ್ರೈಲರ್ ನೋಡಿ ನಾನೇ ಒಂದು 10 ಸರಿ ನೋಡ್ಬಿಟ್ಟಿದ್ದೀನಿ ಟ್ರೈಲರ್. ನೀವು ಫಸ್ಟ್ ಹೋಗಿ ಟ್ರೈಲರ್ ನೋಡ್ಕೊಂಬನ್ನಿ, ಆಮೇಲೆ ಈ ಟ್ರೈಲರ್ ಹೇಗಿದೆ ಅಂತ ಒಂದು ಚುಟುಕಾಗಿ ಕಾಮೆಂಟ್ ಮಾಡಿಬಿಡಿ. ಈ ಕೇಡಿ ಸಿನಿಮಾದ ಹೀರೋ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಈ ಕೇಡಿ ಸಿನಿಮಾದ ಹೀರೋಯಿನ್ ಗ್ರೀಷ್ಮಾ ನಾಣಯ್ಯ. ಹಾಗೇನೆ ಈ ಕೇಡಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್, DOP ವಿಲಿಯಂ ಡೇವಿಡ್, ಹಾಗೆ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್. ಈ ಸಿನಿಮಾದ ಶಿವನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ ಶಿವ. ಈ ಹಾಡಿಗೆ ನೃತ್ಯ ಸಂಯೋಜನೆ ಮಾಡಿರೋರು ನಮ್ಮ ಬಜರಂಗಿ ಮೋಹನ್ ಸರ್. ಹಾಗೇನೆ ಈ ಸಿನಿಮಾದ ಶಿವನಿಂದ ನಾಟವನ್ನು ಬಲ್ಲವರು ಯಾರ್ಯಾರೋ ಈ ಹಾಡನ್ನ ಬರೆದಿರೋರು ಮಂಜುನಾಥ್ ಅಂತ. ಈ ಸಿನಿಮಾದಲ್ಲಿ ಇನ್ನೂ ಹಲವಾರು ಅದ್ಭುತವಾದ ಕ್ಯಾರೆಕ್ಟರ್ಗಳು ಬರ್ತಾ ಇದಾವೆ. ಆ ಕ್ಯಾರೆಕ್ಟರ್ಗಳು ಯಾವಂತ ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ನಾನು ನಿಮಗೆ ಕ್ಯಾರೆಕ್ಟರ್ಗಳ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ನಮ್ಮ ಜೋಗಿ ಪ್ರೇಮ್ ಸರ್ ಯಾವುದೇ ಒಂದು ಸಿನಿಮಾ ಮಾಡಲಿ, ಆ ಸಿನಿಮಾದ ಟೈಟಲ್ಲೇ ಒಂಥರ ಡಿಫ್ರೆಂಟ್ ಕಣ್ರಿ. ಅದೇ ರೀತಿ ಈ ಸಿನಿಮಾದ ಟೈಟಲ್ ಕೂಡ ಸಖತ್ತಾಗಿ ಕ್ಯಾಚಿ ಆಗಿದೆ. ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಬರ್ತಿರ್ತಕ್ಕಂಥವರು ನಮ್ಮ ಕಾಳಿದಾಸ ಧ್ರುವ ಸರ್ಜಾ, ಗ್ರೀಷ್ಮ ನಾಣಯ್ಯ, ಮೊಚ್ಚು ಲಕ್ಷ್ಮಿಯಾಗಿ ಗ್ರೀಷ್ಮ ನಾಣಯ್ಯ ಬರ್ತಿದ್ದಾರೆ. ಡಕ್ ದೇವ್ ಆಗಿ ನಮ್ಮ ಸಂಜಯ್ ದತ್ ಅವ್ರು ಬರ್ತಿದ್ದಾರೆ. ಸತ್ಯವತಿ ಪಾತ್ರದಲ್ಲಿ ಶಿಲ್ಪಾ ಶೆಟ್ಟಿ ಅವರು ಬರ್ತಿದ್ದಾರೆ. ಹಾಗೇನೆ ಧರ್ಮ ಪಾತ್ರದಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಬರ್ತಿದ್ದಾರೆ. ಹಾಗೇನೆ ಅಣ್ಣಯ್ಯಪ್ಪ, ಇದೇನಪ್ಪ ಹೆಸರು ಅಣ್ಣಯ್ಯಪ್ಪ ಅನ್ಕೊಂಡ್ರ? ಈ ಅಣ್ಣಯ್ಯಪ್ಪನ ಪಾತ್ರದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಭಿನಯಿಸ್ತಾ ಇದ್ದಾರೆ. ನೋಡಿ, ಈ ಕೇಡಿ ಸಿನಿಮಾದಲ್ಲಿ ಇನ್ನೂ ಹಲವಾರು ಅದ್ಭುತವಾದ ಕ್ಯಾರೆಕ್ಟರ್ಗಳಿದಾವು. ಈ ಕ್ಯಾರೆಕ್ಟರ್ಗಳೆಲ್ಲ ಏನೇನೆಲ್ಲ ರೋಲ್ ಪ್ಲೇ ಮಾಡ್ತಾರ ಅನ್ನೋದನ್ನ ನೀವು ನೋಡ್ಬೇಕಂದ್ರೆ ಇದೇ ಏಪ್ರಿಲ್ 30ನೇ ತಾರೀಕು ಕೇಡಿ ಸಿನಿಮಾನ ನೀವೆಲ್ಲ ಚಿತ್ರಮಂದಿರದಲ್ಲಿ ನೋಡಿ. ನಾನು ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ನಾನು ನೋಡ್ತಾ ಇದ್ದೆ. ಈ ಒಂದು ಈವೆಂಟ್ ಅಲ್ಲಿ ಧ್ರುವ ಸರ್ಜಾ ಅವರು ಅದ್ಭುತವಾಗಿ ಮಾತಾಡಿದ್ರು. ಗ್ರೀಷ್ಮ ನಾಣಯ್ಯ ಅವರು ಕೂಡ ಸಖತ್ತಾಗಿ ಮಾತಾಡಿದ್ರು. ಹಾಗೇನೆ ನಮ್ಮ ಜೋಗಿ ಪ್ರೇಮ್ ಸರ್ ಕೂಡ ಸ್ವೀಟ್ ಆಗಿ ಮಾತಾಡಿದ್ರು. KVN ವೆಂಕಟನಾರಾಯಣ ಸರ್ ಕೂಡ ಸಖತ್ತಾಗಿ ಮಾತಾಡಿದ್ರು. ಅದ್ರ ಜೊತೆಗೆ ನಮ್ಮ ರಕ್ಷಿತಾ ಪ್ರೇಮ್ ಮೇಡಮ್ ಕೂಡ ಸಖತ್ತಾಗಿ ಮಾತಾಡಿದ್ರು ಕಣ್ರಿ. ಇದೆಲ್ಲದರ ನಡುವೆ ನಮ್ಮ ಕಾಲಭೈರವ ಕಿಚ್ಚ ಸುದೀಪ್ ಸರ್ ಅವರ ಒಂದು VT ಬಂತು. ಆಕ್ಚುಲಿ ಅವರು ಈ ಒಂದು ಈವೆಂಟಿಗೆ ಬರೋಕ್ಕಾಗಿರ್ಲಿಲ್ಲ, ಹಾಗಾಗಿ ಅವರೊಂದು VT ಪ್ಲೇ ಆಯಿತು. ಕಿಚ್ಚ ಸುದೀಪ್ ಸರ್ ಈ ಒಂದು ಕೇಡಿ ಸಿನಿಮಾಗೆ ಒಂದು ಅದ್ಭುತವಾದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಶುಭ ಕೋರಿದ್ದಾರೆ. ನಿಜವಾಗ್ಲೂ ನಮ್ಮ ಕಿಚ್ಚ ಸುದೀಪ್ ಸರ್, ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ಗೆ ನಾವು ಇಲ್ಲಿಂದಲೇ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ನಮ್ಮ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಒಂದು ಮಾತು ಹೇಳ್ತಾರೆ. ಎಷ್ಟು ಸಖತ್ತಾಗಿ ಹೇಳ್ತಾರೆ ಅಂದ್ರೆ, ಈ ಕೇಡಿ ಸಿನಿಮಾದಲ್ಲಿ ಎಲ್ರೂ ಕೇಡಿನೇ. ಈಗ ಅರ್ಜುನ್ ಜನ್ಯ ಮ್ಯೂಸಿಕಲ್ ಕೇಡಿ, ಜೋಗಿ ಪ್ರೇಮ್ ಸರ್ ಡೈರೆಕ್ಷನಲ್ ಕೇಡಿ,
ವೆಂಕಟನಾರಾಯಣ್ ಸರ್ ಪ್ರೊಡ್ಯೂಸರಲ್ಲಿ ಕೇಳಿ, ಧ್ರುವ ಸರ್ಜಾ ಅವರು ಹೀರೋ ಆಗಿ ಕೇಳಿ, ಗ್ರೀಷ್ಮ ನಾಣಯ್ಯನು ಹೀರೋಯಿನ್ ಆಗಿ ಕೇಳಿ. ಈಗ ನಾನು ಕೂಡ ಒಂಥರ ಕೇಳಿ, ಸಂಜಯ್ ದತ್ ಕೂಡ ಒಂಥರ ಕೇಳಿ, ಶಿಲ್ಪಾ ಶೆಟ್ಟಿ ಅವರು ಕೂಡ ಒಂದು ರೀತಿಯಲ್ಲಿ ಕೇಳಿ. ಅಂದ್ರೆ ಈಗ ನಾವು ಮನೆಯಲ್ಲಿ ಏನಾರ ಒಂದು ಮಾತಾಡ್ಬೇಕಾದ್ರೆ ನೀನು ಕೇಳಿ ಕಣೋ ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ರೀತಿ ಸಿನಿಮಾದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೇಳಿನೇ ಅಂತ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ರಮೇಶ್ ಅರವಿಂದ್ ಸರ್ ಅವರು ಏನೇ ಮಾತಾಡಿದ್ರು ಅದರಲ್ಲಿ ಒಂದು ತೂಕ ಇರುತ್ತೆ ಕಣ್ರಿ. ನಿಜವಾಗ್ಲೂ ಸಖತ್ತಾಗ ನಮ್ಮ ರಮೇಶ್ ಅರವಿಂದ್ ಸರ್ KD ಸಿನಿಮಾನ ಪ್ರಮೋಷನ್ ಮಾಡೇ ಬಿಟ್ರು. ಇದಕ್ಕಿಂತ ಪ್ರಮೋಷನ್ ಬೇಕೇನ್ರಿ? ನಿಜವಾಗ್ಲೂ ಈ ಒಂದು KD ಸಿನಿಮಾನ ನೀವೆಲ್ಲರೂ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ, ನಮ್ಮ ಧ್ರುವ ಸರ್ಜಾ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ಬೀಟಿನ ನಾನು ನಿಮಗೆ ಇಲ್ಲಿ ಪ್ಲೇ ಮಾಡ್ತೀನಿ, ಕೇಳಿ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಈ ಒಂದು ಡೈಲಾಗ್ ಕೇಳಿ ನೀವು ಏಪ್ರಿಲ್ 30ನೇ ತಾರೀಕು ನೀವೆಲ್ಲ ಥಿಯೇಟರ್ ಅಲ್ಲಿ ಹೋಗಿ ಈ KD ಸಿನಿಮಾನ ತಪ್ಪದೆ ನೋಡ್ತೀರಾ. ಆ ಒಂದು ನಂಬಿಕೆ ನನಗೂ ಇದೆ. ನೀವೆಲ್ಲರೂ ಈ KD ಸಿನಿಮಾಗೆ ಇಷ್ಟು ದಿನದಿಂದ ಕಾಯ್ತಾ ಇದ್ರಿ ಅಂತ ನಮಗೂ ಗೊತ್ತು, ಇಡೀ ಕರ್ನಾಟಕದ ಜನತೆಗೂ ಗೊತ್ತು, ಇಡೀ ಪ್ಯಾನ್ ಇಂಡಿಯಾಗೂ ಗೊತ್ತು. ಯಾಕಂದ್ರೆ ನಮ್ಮ ಈ ಒಂದು KD ಸಿನಿಮಾ ಆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಸದ್ದು ಮಾಡಿಬಿಟ್ಟಿದೆ, ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಯಾಕಂದ್ರೆ ನೂರ್ ಫಾತೆ ಅವರ ಒಂದು ಸಾಂಗ್ ಎಲ್ಲ ಕಡೆ ವೈರಲ್ ಆಗಿ ಅದ್ಭುತವಾಗಿ ರೆಸ್ಪಾನ್ಸ್ ಬಂತು. ಅದಕ್ಕೆ ಅಪೋಸಿಷನ್ ಮಾಡಿದ್ರು, ಏನೇ ಮಾಡಲಿ ನಮ್ಮ KD ಸಿನಿಮಾಗೆ ಒಳ್ಳೆ ಪ್ರಮೋಷನ್ ಸಿಕ್ತು ಕಣ್ರಿ. ಇಡೀ ಪ್ರಪಂಚಾದ್ಯಂತನೇ ನಮ್ಮ KD ಸಿನಿಮಾದ ಬಗ್ಗೆ ಮಾತಾಡಂಗ ಆಗ್ಬಿಟ್ರಿ ಕಣ್ರಿ. ಅದು ಕಣ್ರಿ ಬೇಕಾಗಿದ್ದು ನಮಗೆ. ಏನೇ ಆಗಲಿ ಒಂದು ಒಳ್ಳೆ ಪ್ರಮೋಷನ್ ಸಿಕ್ಕಿದೆ. ಅದೇ ರೀತಿ ಏಪ್ರಿಲ್ 30ನೇ ತಾರೀಕು ನೀವೆಲ್ಲರೂ ತಪ್ಪದೆ ಚಿತ್ರಮಂದಿರಕ್ಕೆ ಹೋಗಿ KD ಸಿನಿಮಾನ ತಪ್ಪದೆ ನೋಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂತ ಇದ್ದೇನೆ. ಜೈ KD. ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ. ಶಿವನೇ ಉನ್ನಾಡಗಂತಾನ್, ಶಿವನೇ ಉನ್ನಾಡಗಂತಾನ್, ಶಿವನೇ ಉನ್ನಾಡಗಂತಾನ್ ಯಾರರಿವಾರ್, ಗುರುವೇ ಉನ್ನಾಡಗಂತಾನ್ ಯಾರರಿವಾರ್ ಶಿವ ಅಂತ ಹೇಳ್ತಾ ನೀವೆಲ್ಲರೂ ತಪ್ಪದೆ KD ಸಿನಿಮಾನ ಥಿಯೇಟರಲ್ಲಿ ನೋಡ್ತೀರಿ ತಾನೇ? ಈಗಲೇ ಈ ಸಿನಿಮಾನ ಬುಕ್ಕಿಂಗ್ ಮಾಡ್ಕೊಂತೀರಿ ತಾನೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಜೈ KD, ಜೈ ಬಜರಂಗಬಲಿ, ಜೈ ಧ್ರುವ ಸರ್ಜಾ ಸರ್, ಜೈ ಪ್ರೇಮ್ ಸರ್. ನಾವ್ಯಾವತ್ತು ನಿಮಗೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಕರ್ನಾಟಕ.